श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 14 ಗುಣತ್ರಯ ವಿಭಾಗ ಯೋಗ ಸಂಪುಟ 105 का सौरभ्य जीर्णो जैसा आमोद मिळोनी जाय आकाशा माघाರ ಕಮಲ ಕೋಶ ನಯೇ ಚಿತೋ। ಅಥವಾ ಕಮಲದಲ್ಲಿಯ ಸುಗಂಧ ಪಕ್ವವಾಗಲು ಕ್ಷಣಾರ್ಧದಲ್ಲಿ ಸೇರಿ ಹೋಗುವುದು ಆಕಾಶದಲ್ಲಿ, ಆದರೆ ಮತ್ತೆ ಅದು ಕಮಲ ಕೋಶದಲ್ಲಿ ಪ್ರವೇಶಿಸುವುದಿಲ್ಲ। ಅಥವಾ ಕಮಲಕೋಶದಲ್ಲಿಯ ಸುಗಂಧವು ಪಕ್ವವಾಗಲು ಅದು ಕ್ಷಣಾರ್ಧದಲ್ಲಿ ಆಕಾಶದಲ್ಲಿ ಸೇರಿ ಹೋಗುವುದು, ಆದರೆ ಮತ್ತೆ ಅದು ಕಮಲಕೋಶದಲ್ಲಿ ಪ್ರವೇಶಿಸುವುದಿಲ್ಲ। ಪೈ ಸ್ವರೂಪ ಸಮರಸೆ ತಯಾ ಹೀಗಾದಾಲೆ ತೈಸೆ ತೇಥ ಕಿನ್ ಧರ್ಮ ಹೇ ಕೈಸೆ ನೇಣೆ ದೇಹ। ಸ್ವರೂಪದೊಂದಿಗಾದ ಸಮರಸದಿಂದಾಗಿ ಅವನದು ಅವಸ್ಥೆ ಇದೇ ರೀತಿಯಾಗಿ, ಅದರಲ್ಲಿ ದೇಹ ಧರ್ಮ ದೇಹ ಸ್ಥಿತಿ ಮುಂತಾಗಿ ಏನನ್ನೂ ಅರಿಯನು। ಸ್ವಸ್ವರೂಪದೊಂದಿಗೆ ಉಂಟಾದ ಸಮರಸತೆಯಿಂದಾಗಿ ಅವನದು ಅವಸ್ಥೆ ಇದೇ ಆಗಿರಲಾಗಿ, ಆ ಅವಸ್ಥೆಯಲ್ಲಿ ದೇಹಧರ್ಮ ದೇಹಸ್ಥಿತಿ ಮುಂತಾದದ್ದೇನನ್ನೂ ಅವನು ಅರಿಯುವುದಿಲ್ಲ। ಮನೌನಿ ಜನ್ಮ ಜರಾ ಮರಣ ಇತ್ಯಾದಿ ಜೇಸಾ ಹಿ ಗುಣ ತೇ ದೇಹಿ ಚಿ ಠೇಲೆ ಕಾರಣ ನಾಹಿ ತಯಾ। ಆದ್ದರಿಂದ ಅವನ ಜನ್ಮ ಜರಾ ಮರಣ ಮುಂತಾಗಿರುವವು ಯಾವ 6 ಗುಣ ಅವು ದೇಹದಲ್ಲಿಯೇ ಇರುವವು, ಕಾರಣ ಅವೆಲ್ಲವೂ ಆತ್ಮನಿಗಿರುವುದಿಲ್ಲ। ಆದ್ದರಿಂದ ಅವನ ಜನ್ಮ ಜರ ಮರಣ ಮುಂತಾದ ಯಾವ 6 ಗುಣಗಳಿರುವವು ಅವು ಅವನ ದೇಹದಲ್ಲಿಯೇ ಇರುವವು, ಏಕೆಂದರೆ ಅವೆಲ್ಲವೂ ಆತ್ಮನಿಗಿರುವುದಿಲ್ಲ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।